Why is it easier to swim in a sea water rather than a swimming pool or a river water? ಅಂತ ಹೇಳಿದ್ರೆ, ಈ ಸಮುದ್ರದಲ್ಲಿ ಈಜೊಡೆಯೋದು ಸುಲಭ, ಆದರೆ ನೀವು ನದಿ ಅದೆಲ್ಲ ಹೋಯ್ತು ಅಂತ ಹೇಳಿದ್ರೆ ಅದರ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ನಿಮ್ಗೆ ಅನಿಸ್ಬೋದು ಅಷ್ಟೊಂದೇನು ಇಲ್ಲ ಸರ್ ಅಂಥೇಳಿ, ಬಟ್ ಟೆಕ್ನಿಕಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸರಿನಾ? ಈ ಎಕ್ಸ್ಪ್ಲನೇಷನ್ ಎರಡು ರೀತಿಯಲ್ಲಿ ಕೊಡ್ತೀನಿ. ಒಂದು ದೊಡ್ಡ ಎಕ್ಸ್ಪ್ಲನೇಷನು, ಮ್ಯಾಥಮೆಟಿಕಲ್ ಎಕ್ಸ್ಪ್ಲನೇಷನ್ನು, ಮತ್ತೊಂದು ರಿಟರ್ನ್ ಎಕ್ಸ್ಪ್ಲನೇಷನು. ಸೊ ಮೊದಲೇದಾಗಿ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಪರ್ಸನ್ ಸ್ವಿಮ್ಮಿಂಗ್. ಯಾರೋ ಒಬ್ಬರು ವ್ಯಕ್ತಿ ಸ್ವಿಮ್ ಮಾಡ್ತಾಯಿದ್ದಾರೆ, ಅವ್ರದ್ದು ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸೋಣ ಅಂತ ಹೇಳಿದ್ರೆ ಅವ್ರ ಮೇಲೆ ಏನೇನು ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದೆ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಇದೇ ನಿಮ್ಮ ವ್ಯಕ್ತಿ, ಅವ್ರ ಮೇಲೆ ಮಿನಿಮಮ್ 2 ಫೋರ್ಸ್ ಆ್ಯಕ್ಟ್ ಮಾಡುತ್ತೆ. ಒಂದು ಗ್ರಾವಿಟೇಷನಲ್ ಪುಲ್ ಅಲ್ವಾ, ಗ್ರಾವಿಟಿ ಅದು ಕೆಳಗಿಳಿತಾ ಇದೆ. ಮತ್ತೊಂದು ಇಂಥದ್ದಿದು ಬಾಯಿಂಟ್ ಫೋರ್ಸ್ ಅಲ್ವಾ. ಸೊ ಇದು ಈ ವ್ಯಾಲ್ಯೂ ಬಂದು mg, ಹೌದು ಅಲ್ವಾ. ಈ ವ್ಯಾಲ್ಯೂ ಬಂದು FB, ಫೋರ್ಸ್ ಬಿಕಾಸ್ ಆಫ್ ಬಾಯನ್ಸಿ. ನಿಮ್ಮ ನೆಟ್ ಫೋರ್ಸ್ ಆನ್ ದ ಪರ್ಸನ್ ಏನಾಗುತ್ತೆ, mg ಮೈನಸ್ F ಸಬ್ಸ್ಕ್ರಿಪ್ಟ್ B ಅಂತ ಹೇಳಿದ್ರೆ ಇದು ನಿಮ್ಮ ತೂಕ, ಇದು ನಿಮ್ಮ ಬಾಯಿಂಟ್ ಫೋರ್ಸ್. ಹುಡುಗರ ಇದು ಫಿಕ್ಸ್ಡ್ ಕಂಡ್ರ, ಇದು ಹೆಚ್ಚು ಕಮ್ಮಿ ಆಗೋದ ಕಾಲ ಒಂದು ಜಾಗ ಅಂತ ಹೇಳಿದ್ರೆ ಅಷ್ಟೇ ಫಿಕ್ಸ್ಡ್ ಇರುತ್ತೆ ಅಲ್ವಾ. ಭೂಮಿ ಮೇಲೆ ಅಂತ ಹೇಳಿದ್ರೆ ಅದು ಫಿಕ್ಸ್ಡು. ಆದರೆ ಇದು ದಿಸ್ ಕ್ಯಾನ್ ವೇರಿ ಅಲ್ವಾ, ದಿಸ್ ಕ್ಯಾನ್ ವೇರಿ, ಹೌದಾ ಅಲ್ವಾ. ಇದು ವೇರಿ ಆಗ್ತಾಯಿದೆ ಅಂತ ಹೇಳಿದ್ರೆ ಏನು ಮೇಲೆ ಡಿಪೆಂಡೆಂಟು, ಇಟ್ ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಇನ್ ದಿಸ್ ಕೇಸ್ ಫ್ಲೂಯಿಡ್ ಅಂತ ಬರ್ಕೊಳ್ಳೋಣ. ಹಾಂ, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮತ್ತೊಂದು ಸ್ಟೆಪ್ ಹೇಳ್ತೀನಿ ನೋಡಿ. ಇಲ್ಲಿ ಡೆನ್ಸಿಟಿ ಆಫ್ ಸೀ ವಾಟರ್ ಇಸ್ ಲಾಟ್ ಮೋರ್ ದ್ಯಾನ್, ನಾಟ್ ಲಾಟ್ ಆ್ಯಕ್ಚುಲಿ, ಒಂದು ಸ್ವಲ್ಪ ಹೆಚ್ಚಿರುತ್ತೆ. ಎಷ್ಟು ಏನಕ್ಕಿಂತ ಪೂಲ್ ವಾಟರ್ ಇಲ್ಲಾಂದರೆ ರಿವರ್ ವಾಟರ್ ಏನೋ ಒಂದು ಬರಿಬೋದು ಅಲ್ವಾ. ಇದು ನಿಮ್ಗೆ ಗೊತ್ತಿದೆ, ಇದು ಫ್ಯಾಕ್ಟ್. ಇದು ಅದನ್ನು ನಾವು ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ದೇರ್ ಫೋರ್ ದ FP, ಈ ವ್ಯಾಲ್ಯೂ ಆಫ್ ಸೀ ವಾಟರ್ ಹೆಚ್ಚಿರುತ್ತೆ ಕಂಪೇರ್ ಟು FP ಆಫ್ ಪೂಲ್ ವಾಟರ್. ಸರಿನಾ? ಇದು ಫ್ಯಾಕ್ಟ್. ಇದು ಇಲ್ಲಿಂದ ಹಿಂಗೆ ಡಿರೈವ್ ಮಾಡ್ಬೋದು. ಆಫ್ಕೋರ್ಸ್ ಫಾರ್ ದ ವಾಲ್ಯೂಮ್ ಇಸ್ ಫಿಕ್ಸ್ಡ್ ಅಂತ ಹೇಳಿದ್ರೆ ವಾಲ್ಯೂಮ್ ಬದಲಾಗಂಗಿಲ್ಲ, ಆ ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ಇದೆಲ್ಲ ನಿಜ ಆಗುತ್ತೆ ಅಂತ ಹೇಳಿ. ಸರಿನಾ? ದೇರ್ ಫೋರ್ ಏನಂತ ಬರೀಬೋದು, ದಿಸ್ ಇಂಪ್ಲೈಸ್, ಇದರಿಂದ ನಾನು ಕನ್ಕ್ಲೂಡ್ ಮಾಡ್ಬೋದು. ಏನು ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ ದ ಎಫ್ ನೆಟ್ ದಟ್ ಈಸ್ ದ, ಎಷ್ಟು ಭೂಮಿ ಕೆಳಗೆ ಎಷ್ಟು ಎಳಿತಾ ಇದೆ ಅಂತ ಹೇಳಿ, ಆಯಿತಾ, ಆಫ್ ಅಂಡರ್ ಸೀ ವಾಟರ್ ಇನ್ ಸೀ ವಾಟರ್ ಇಸ್ ಲೆಸ್ ದೆನ್, ಮೋರ್ ದೆನ್ ಅಲ್ಲ, ಲೆಸ್ ದೆನ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಪರ್ಸನ್ ಇನ್ ಪೂಲ್ ವಾಟರ್. ಸರಿನಾ? ಕೊನೆಯದಾಗಿ ಕೆಳಗೆ ಎಳಿತಾ ಇದೆ, ಅದಕ್ಕೆ ನಾವು ಈ ಜೋಡಿ ತೇಲಕ್ಕೆ ನೋಡೋದು. ಆ ನೆಟ್ ಫೋರ್ಸು ಸಮುದ್ರದಲ್ಲಿ ಕಮ್ಮಿ ಇರುತ್ತೆ, ಇದರಲ್ಲಿ ಹೆಚ್ಚಿರುತ್ತೆ ಅಂತ ಹೇಳಿ. ಇದು ನಿಮಗೆ ಇದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವ್ಯಾಲ್ಯೂ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಇಲ್ಲಿ ಫಿಕ್ಸ್ಡ್ ಅಂತ ಹೇಳಿದೆ, ಇದನ್ನು ಒಂದು 500 ನ್ಯೂಟನ್ ಅಂತ ತಗೊಳ್ಳೋಣ. ತೂಕ ಅಲ್ವಾ, 500 ನ್ಯೂಟನ್. ಇದು ಈ ವ್ಯಾಲ್ಯೂ ಬಂದು ಒಂದು 150 ನ್ಯೂಟನ್ ತೊಗೊತೀನಿ. ಸರಿನಾ? ಇದಕ್ಕಿಂತ ಇದು ಕಮ್ಮಿ ಇರಬೇಕು, ಹಾಗಾಗಿ 100 ನ್ಯೂಟನ್ ಅಂತ ತೊಗೊಳೋಣ. ಸುಮ್ಮನೆ ಎಕ್ಸಾಂಪಲ್ ಇದು, ಸೀರಿಯಸ್ ಆಗಿ ವ್ಯಾಲ್ಯೂ ತೊಗೊಳಕ್ಕೆ ಹೋಗ್ಬೇಡಿ. 500 150 ವ್ಯತ್ಯಾಸ ಎಷ್ಟು ಬರುತ್ತೆ, ಸಬ್ಟ್ರಾಕ್ಷನ್ ಅಲ್ವಾ, 350 ನ್ಯೂಟನ್. ಅದು ಇದೆಷ್ಟು ಬರುತ್ತೆ, 400 ನ್ಯೂಟನ್ನು. ಸೊ ಏನು ಹೇಳ್ಬೋದು, 400 350ಇಂದ ಹೆಚ್ಚಿದೆಯಲ್ಲ. ಹಾಗಾಗಿ ಇಲ್ಲಿ ವ್ಯಕ್ತಿ ಅಂದರೆ ಅವ್ರನ್ನ ಭೂಮಿನ ಜೋರಿಗೆ ಎಳೆಯುತ್ತೆ, ಇಲ್ಲಿ ಕಮ್ಮಿ ಎಳೆಯುತ್ತೆ, ಶಕ್ತಿ ಕಮ್ಮಿ ಇರುತ್ತೆ. ದ ಫೋರ್ಸ್ ವಿಲ್ ಬಿ ಲೆಸ್. ಏನು ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ ಸಮುದ್ರದ ನೀರು ನಿಮ್ಮನ್ನ ಮೇಲೆ ಸ್ವಲ್ಪ ತಳ್ತಾ ಇದೆ ಅಲ್ವಾ. ಹಾಗಾಗಿ ಕಮ್ಮಿ ಡೌನ್ವರ್ಡ್ ಪುಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ತೇಲೋದಕ್ಕೆ ಸುಲಭ ಆಗುತ್ತೆ. ಆರಾಮಾಗಿ ಹಿಂಗೆ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ತೇಲೋದಕ್ಕೆ ಸುಲಭ ಆಗುತ್ತೆ, ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅರ್ಥ, ಅಷ್ಟೇನೇನಿಲ್ಲ. ಆಯಿತಾ? ಇದನ್ನೇ ನೀವು ರಿಟರ್ನ್ ಫಾರ್ಮಲ್ಲಿ ಹೇಗೆ ಬರೀಬೇಕಪ್ಪ ಅಂತ ಹೇಳಿದ್ರೆ ಇದು ಹುಡುಗರ, ಸಿ ವಾಟರ್ಸ್ ಡೆನ್ಸಿಟಿ ಇಸ್ ಮೋರ್ ದ್ಯಾನ್, ಇದನ್ನು ಮಾರ್ಕ್ ಮಾಡ್ಕೊಬೇಕು ನೀವು. ಸಿ ವಾಟರ್ ಡೆನ್ಸಿಟಿ ಇಸ್ ಮೋರ್ ದ್ಯಾನ್ ದ ಡೆನ್ಸಿಟಿ ಆಫ್ ವಾಟರ್ is more than the density of water in a pool or river. This means more buoyant force for the same volume of liquid displaced, and so it is easier to swim in it. ಸೊ ಇದನ್ನು ಅಂಡರ್ಲೈನ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಟೀಚರ್ ಗೊತ್ತಾಗುತ್ತೆ, ಈ ವ್ಯಕ್ತಿಗೆ ಗೊತ್ತು, ಹುಡುಗಂಗೆ ಗೊತ್ತು, ಈ ಹುಡುಗಿಗೆ ಗೊತ್ತು ಅಂತ ಹೇಳಿ ಉತ್ತರ.
ಅಲ್ವಾ? ಸೊ ಈ ರೀತಿಲಿ ಯೋಚನೆ ಮಾಡ್ಕೊಂಡು ನೀವು ಕೆಲಸಗಳು ಮಾಡ್ಕೊಬೇಕು. ಆಯಿತಾ ಹುಡುಗರ? ಇವಾಗ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಬೇಕು. ಲೆಂದಿ ವರ್ಷನೂ ಬರ್ಕೊಬೇಕು. ಎಕ್ಸಾಮಲ್ಲಿ ಇದೇನು ಬರೆಯೋಂಗಿಲ್ಲ ನೀವು, ಆಯಿತಾ? ಇದು ನಿಮ್ಮ ಎಕ್ಸಾಮ್ ಉತ್ತರ. ಆದರೆ ಎಕ್ಸ್ಪ್ಲನೇಷನ್ ಈ ರೀತಿಯಲ್ಲಿ ನಾವು ಯೋಚನೆ ಮಾಡ್ಬೋದು ಅಂತ ಹೇಳಿ ಗೊತ್ತಿರಬೇಕು ನಿಮಗೆ. ಸರಿನಾ? ಪಾಸ್ ಮಾಡ್ಕೊಂಡು ಬರ್ಕೊಡ್ರಿ.